ಎಜುಕೇಶನ್ ಜೊತೆಗೂ ನಾನು ದನ ಕುರಿ ಕೋಳಿ ಎಲ್ಲ ಸಾಕಾಣಿಕೆ ಮಾಡಿ ತಿಂಗಳಿಗೆ 1,00,000 ಆದಾಯ ತೆಗಿತಿದ್ದೀನಿ. ನಮಸ್ತೆ, ನನ್ನ ಹೆಸರು ಶಶಾಂಕ್ ಅಂತ. ನಾನು ಉಳಿಗೆರೆ, ಚಂದ್ರಪಟ್ಟಣ ತಾಲೂಕು, ಹಾಸನ ಡಿಸ್ಟಿಕ್ಕು. ನಾನು ಈಗ ಸೆಕೆಂಡ್ ಇಯರ್ನ ಕಂಪ್ಲೀಟ್ ಮಾಡಿ ಈಗ ಫಸ್ಟ್ ಇಯರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬಾಹುಬಲಿ ಕಾಲೇಜಿಗೆ ಅಡ್ಮಿಷನ್ ಆಗಿದ್ದೀನಿ. ಈಗ ನೀವು ಕೇಳ್ಬೋದು, ಆ ಕಡೆ ಎಜುಕೇಷನ್ನು ಮಾಡ್ತಾವನೆ ಮತ್ತು ಈ ಕಡೆ 1,00,000 1 ಮಂತ್ ಅರ್ನ್ ಮಾಡ್ತಾವನೆ, ಯಾವ ರೀತಿ ಮಾಡ್ತಾವನೆ ಅದನ್ನ ನಾನು ತಿಳಿಸ್ಕೊಡ್ತೀನಿ ಬನ್ನಿ. ಈಗ ನೋಡಿ, ನಮ್ಮ ಹತ್ರ ಒಟ್ಟು 12 13 ಕರು ದನ ಎಲ್ಲ ಸೇರಿ 13 ಇದ್ದಾವೆ. ನಮ್ಮ ಹತ್ರ 7 ಹಸುಗಳಿದ್ದಾವೆ, 6 ಫ್ರೆಶ್ ಮಿಲ್ಕಿಂಗ್ ಇದ್ದಾವೆ, 1 ಡ್ರೈ ಇದೆ, ಇನ್ನು 5 ಕರುಗಳಿದ್ದಾವೆ. ಗಮನಿಸ್ಬೋದು, 6 ಸೆಲೆಕ್ಷನ್ ಹಸುಗಳು ಮಿಲ್ಕಿಂಗಲ್ಲಿ ಇರೋವಂಥದ್ದು. ಹಾಗಾಗಿ ನಮಗೆ ಒಂದು ಟೈಮ್ಗೆ 75 ಲೀಟ್ರು, ಬೆಳಗ್ಗೆ 75, ಸಂಜೆ 75, ದಿನಕ್ಕೆ 150 ಲೀಟ್ರ್ ಹಾಲನ್ನ ಕರಿಯೋಂಥದ್ದು. ನಮಗೆ ಅವರೇಜ್ ಒಂದು 38, 39, 41 ರೂಪಾಯಿ ಗಂಟೆ ರೇಟ್ ಸಿಕ್ಕಿದೆ. ಅಕ್ಷಯ ಕಲ್ಪಕ್ಕೆ ಹಾಲು ಕೊಡ್ತಿದ್ದೀವಿ, ಅಲ್ಲಿ ಸಿಕ್ಕಿದೆ. ಅವರೇಜ್ 40 ರೂಪಾಯಿ ತೊಗೊಂಡ್ರು ನಾವು ದಿನಕ್ಕೆ 6,000 ರೂಪಾಯಿ ಬಿಲ್ ಆಗುತ್ತೆ. ನಮಗೀಗ ನಮ್ಮದು ಡೈಲಿ ಪೇಮೆಂಟ್ ಆಗಿರೋದ್ರಿಂದ ಈಗ ನೀವು ಗಮನಿಸ್ಬೋದು, 3,500 ಖರ್ಚು ಹೋಗಿ ದನಿಗೆ ಹಿಂಡಿ, ಮೇವು, ಹಸು ಹುಷಾರಿಲ್ಲ, ವ್ಯಾಕ್ಸಿನೇಷನ್ ಎಲ್ಲ ಸೇರಿ 3,500 ಖರ್ಚು ಹೋಗಲಿ. ಇನ್ನು ಉಳಿಯೋಂಥದ್ದು ನಮಗೆ 2,500. ಆ 2,500ನ 30 ದಿನಕ್ಕೆ ನಾವು ಕ್ಯಾಲ್ಕುಲೇಟ್ ಮಾಡಿದರೆ 75,000 ಇಲ್ಲಿ ಆದಾಯ ಆಗುತ್ತೆ. ನಾನು ಬರೀ ದನನೇ ಸಾಕಿಲ್ಲ, ಆ ಕಡೆ ಮಿಶ್ರ ಬೆಳೆಯಾಗಿ ಕೋಳಿನೂ ಸಾಕಿದ್ದೀನಿ ನಾನು. ನನ್ನ ಹತ್ರ ಈಗ ಫಸ್ಟ್ 1,000 ಕೋಳಿ ಇದ್ದು, ಈಗ ಅಟ್ ಪ್ರೆಸೆಂಟ್ 350 ಕೋಳಿ ಇದ್ದಾವೆ. ಡೈಲಿ ಈಗ 300 ಕೋಳಿಗೆ 60ರಿಂದ 80 ಮೊಟ್ಟೆ ಬರ್ತೈತೆ. ಮೊಟ್ಟೆಗೆ ತುಂಬ ಬೇಡಿಕೆ ಇದೆ. ಮೊಟ್ಟೆ ನಂತರ ನಿಲ್ತಲೇ ಇಲ್ಲ, ಫ್ರೆಶ್ ಮೊಟ್ಟೆನೇ ಸೇಲ್ ಆಗೋಗ್ತಾ ಇದೆ. 12ರಿಂದ 15 ರೂಪಾಯಿ ಗಂಟ ಮೊಟ್ಟೆಗಳನ್ನ ಕೊಡ್ತಿದ್ದೀನಿ ನಾನು. ಈ ಫಾರಂ ಮೊಟ್ಟೆ 3, 4, 5 ತಿನ್ನೋಕ್ಕಿಂತ ಇದು 1 ತಿನ್ನೋಣ. ಆ ಥರ ಎಜುಕೇಟೆಡ್ ಆಗಿ ಈ ಡಾಕ್ಟರ್ಸ್ಗಳಾಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಎಜುಕೇಟೆಡ್ ಪರ್ಸನ್ಸ್ ಯಾರ್ಯಾರು ಇದ್ದಾರೆ ಅವರೆಲ್ಲ ನಂಗೆ ನಾಟಿ ಕೋಳಿ ಮೊಟ್ಟೆ ಬೇಕು, ನಂಗೆ ನಾಟಿ ಕೋಳಿ ಬೇಕು ಅಂತ ಬಂದು ಇದು ಫುಲ್ ಮಾರ್ಕೆಟಿಂಗ್ ಇದೆ ನಮ್ಮ ಕಡೆ. ಈಗ ಇದರಲ್ಲಿ ನಾನು ಡೈಲಿ 1,000 ಇನ್ಕಮ್ ಬರ್ತಾ ಇದ್ದೆ. ಮೊಟ್ಟೆ ಯಾವ ರೀತಿ ಸೇಲ್ ಆಗುತ್ತೆ ಅಂತ ಇಲ್ಲೇ ಮನೆ ಹತ್ರನೇ ಬಂದು ಎಲ್ಲ ತೊಗೊಂಡು ಹೋಗ್ತಾರೆ. ನಾನು ಮತ್ತೆ ಕೋಳಿ ಹ್ಯಾಶಿಂಗ್ ಸಹ ಮಾಡಿಸ್ತೀನಿ, ಮತ್ತೆ ದಪ್ಪ ಕೋಳಿ ಕೊಡ್ತಾ ಇರ್ತೀನಿ, ಮತ್ತೆ ಹ್ಯಾಶಿಂಗ್ ಮಾಡಿಸ್ತೀನಿ. ಮೊಟ್ಟೆ ನನಗೆ ಮೇನ್ ಬೆನಿಫಿಟ್ ಕೋಳಿ ಮತ್ತು ಮೊಟ್ಟೆಯಲ್ಲಿ, ಮೊಟ್ಟೆ ನನಗೆ ಮೇನ್ ಬೆನಿಫಿಟ್. ಇನ್ನು ಫ್ಯೂಚರ್ ಡೇಸಲ್ಲಿ ಮೊಟ್ಟೆಗೆ ಮತ್ತು ನಾಟಿ ಕೋಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಹೊರತು ಯಾವತ್ತೂ ಕಡಿಮೆ ಆಗಲ್ಲ. ಹಾಗಾಗಿ ನಾನು ಹೇಳ್ತಿದ್ದೀನಿ ನಿಮಗೆ, ನಾಟಿ ಕೋಳಿ ಆರಾಮಾಗಿ ಮಾಡ್ಬೋದು, ಮಾಡಿ. ಹಾಗೆ ನೀವು ಕೇಳ್ಬೋದು, ಇವನು ಬರೀ ದನ ಕೋಳಿ ಆಯಿತು, ಇನ್ನು ಕುರಿಲೇ ಆದಾಯ ಯಾವ ರೀತಿ ಅಂದರೆ, ನಾನೀಗ ಸಣ್ಣ ಮರಿ ಟಗರು ತಂದು ದಪ್ಪಾಗಿ ಟಗರನ್ನೇ ಮಾರ್ತಾಯಿದ್ದೀನಿ. ಮತ್ತು ನಮ್ಮವೇ ಕುರಿಗಳನ್ನ ಅದರಿಂದ ಮರಿಗಳನ್ನ ತೆಗೆದು ಟಗರಾಗಿ ಮಾಡಿ ಅದನ್ನ ದಪ್ಪ ಮಾಡು ಮಾರ್ತಿದ್ದೀನಿ. ಮತ್ತು ನಾನೆಲ್ಲ ಡಾರ್ಪರ್ ಅಂತ ಆ ಥರ ಕ್ರಾಸಿಂಗ್ ಟಗರನ್ನು ತಂದು ಅದರಿಂದ ಕ್ರಾಸ್ ಮಾಡಿ ನಮ್ಮ ನಾಟಿ ಕುರಿ ಹಮ್ಮಿಂಗಡ್ ಎಳಗ ಬನ್ನೋರು ಏನಿದೆ ಅದು ಕ್ರಾಸ್ ಮಾಡಿಸಿ ಅದರಿಂದ ಮರಿ ತೆಗೆದು ನಾನು ಆ ಮರಿಗಳನ್ನ 3 ತಿಂಗಳಿಗೆ 6ರಿಂದ 7 ಸಾವಿರಕ್ಕೆ ಮಾರ್ತೀನಿ. 2 ವರ್ಷಕ್ಕೆ 3 ಮರಿ ಅಂತ ನಾವು ಲೆಕ್ಕ ಹಾಕೊಂಡ್ರು ನಮ್ಗೆ ಅಲ್ಲೇ 25,000 ಎಡಬಾಲ, 27ರಿಂದ 25,000 ಬರುತ್ತೆ ಬರೀ ಮರಿಗಳಲ್ಲಿ. ಇನ್ನು ಕುರಿ ಡೆಡ್ ಅಮೌಂಟಾಗಿ ಉಳಿದಿರುತ್ತೆ. ಹಾಗಾಗಿ ನಿಮ್ಗೆ ಹೇಳೋದು ಇಷ್ಟ, ಅದರಲ್ಲಿ ಏನಂದರೆ ಮಿನಿಮಮ್ ಕಮ್ಮಿ ಅಂದರೂ 2 ಲಕ್ಷ ಉಳಿಯುತ್ತೆ ನಮಗೆ ಅದರ ಕುರಿಲಿ. ಅದರಲ್ಲಿ ವರ್ಷಕ್ಕೊಂದು 2 ಲಕ್ಷ. ಇನ್ನು ದನಗಳಲ್ಲಿ ಒಂದು 75, ಕೋಳಿಲೊಂದು 25. ಒಟ್ಟು ನಮಗೆ ಸರಿಸುಮಾರು ತಿಂಗಳಿಗೆ ಇದ್ದರೆ ಇವೆರಡರಿಂದನೇ 1 ಲಕ್ಷ ಉಳಿತೈತೆ. ನಾನು ಡೈಲಿ ಬೆಳಗ್ಗೆ 5 ಗಂಟೆ ಎದ್ದೇಳ್ತೀನಿ. 5 ಗಂಟೆಯಿಂದ 6:30 ಗಂಟೆ ನನ್ನ ಸ್ಟಡೀಸ್ ಏನಿದೆ ಅದ್ರ ಕಡೆ ಫೋಕಸ್ ಮಾಡಿ ಅದನ್ನ ಮುಗಿಸ್ಕೊಂಡು 6:30ಗೆ ನಾನು ಕೊಟ್ಟೆಗೆ ಎಂಟ್ರಿಗೆ ಆದರೆ ಅಲ್ಲಿಂದ ಹಾಲು ಕರೆಯೋದು 1 ಅವರ್ ಆಗುತ್ತೆ. 7:30 ಗಂಟೆ ಮಿಲ್ಕಿಂಗ್ ಮಾಡಿ, ನಾನು ಮಿಲ್ಕಿಂಗ್ ಮಾಡೋ ಜೊತೆ ಕಸ ಬಾಚಿ ಎಲ್ಲ ಮುಗಿಸಿ ಆನಂತರ 7:30ರಿಂದ 8 ಗಂಟೆ ಗಂಟ ಕುರಿಗೆ ಮೇವು ಹಾಕೋದು, ಕುರಿಗೆ ನೀರು ತುಂಬುವಂಥದ್ದು ಅಲ್ಲಿ 1/2 ಅವರ್ ಸ್ಪೆಂಡ್ ಮಾಡ್ತೀನಿ. ಅಲ್ಲಿ 8 o'clock ಆಗುತ್ತೆ. 8 o'clockಯಿಂದ 9 o'clock ಗಂಟ ನಾನು ಕೋಳಿ ಮನೆಗೆ ಹೋಗ್ತೀನಿ. ಅಲ್ಲಿ ಮೊಟ್ಟೆ ತೆಗೆದು ಮಾಡೋಂಥದ್ದು, ಕೋಳಿ ಎಲ್ಲ ಆ್ಯಕ್ಟಿವ್ ಆಗಿದೆಯಾ ಅಂತ ನೋಡೋಂಥದ್ದು, ಆಟೋ ಫಿಲ್ಲಿಂಗ್ ಎಲ್ಲ ವರ್ಕ್ ಆಗ್ತಿದೆಯಾ ಅಂತ ನೋಡೋಂಥದ್ದು. ಹಾಗೆ ಕೋಳಿಗಳಿಗೆ ಫೀಡ್ ಹಾಕಿ ನಾನು 9 ಗಂಟೆಗೆ ಪುನಃ ರಿಟರ್ನ್ ಬಂದು ನಾನು ಮತ್ತೆ ಟಿಫನ್ ಮಾಡಿ ರೆಡಿಯಾಗಿ ನಾನು 10 ಗಂಟೆಗೆ ಇಲ್ಲೇ ನಮ್ಮ ನಿಯರ್ ಬೈ ಶ್ರವಣಬೆಳಗೊಳ ಕಾಲೇಜು, ಬಾಹುಬಲಿ ಕಾಲೇಜು, ಅಲ್ಲಿಗೆ ನನಗೆ ಒಂದು 10 to 15 ಮಿನಿಟ್ಸಲ್ಲಿ ನಾನು ರೀಚ್ ಆಗ್ತೀನಿ. ಒಂದು 8 and 9 ಕಿಲೋಮೀಟರ್ಸ್ ಇದೆ. ಹಾಗಾಗಿ ನಾನು 9:30 ಮನೆ ಬಿಟ್ಟು 10 ಗಂಟೆಗೆ ಇರೋದು ಕಾಲೇಜು, ರೀಚ್ ಆಗ್ತೀನಿ. ಮತ್ತೆ ನಾನು ಸಂಜೆ 4:15 ಬಿಟ್ಟರೆ ಇಲ್ಲಿ 4:45, 5 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ. ಬಂದು ನಾನು ಪುನಃ ನನ್ನ ಡೈಲಿ ರೋಟೀನ್ ಏನಿದೆ ಹಂಗೆ ಮಾಡಿ ನಾನು ಬಂದಾಗೆ ಫಸ್ಟ್ 6:30ಯಿಂದ 7:30 ಗಂಟೆ ಮಿಲ್ಕಿಂಗ್ ಮುಗಿಸ್ತೀನಿ. ಅಲ್ಲಿಂದ ಮತ್ತೆ 8 ಗಂಟೆ ಗಂಟ ಕುರಿಗೆ ಮೇವು ಹಾಕೋಂಥದ್ದು, ನೀರು ಫಿಲ್ ಮಾಡೋಂಥದ್ದು. ಪುನಃ ನಾನು 8ರಿಂದ 8:30 ಮತ್ತೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಒಳಗೆ ಹೋಗಿ ಓದೋಕ್ಕೆ ಕುಂತ್ಕೊಂಡ್ರೆ ಇನ್ನು ನಾನು ಒಂದು ದಿವಸ 10:30 ಆಗ್ಬೋದು, ಒಂದು ದಿವಸ 11 ಗಂಟೆನೂ ಆಗ್ಬೋದು. ನನ್ನ ಸ್ಟಡೀಸ್ ಅವರ್ಗೆ ನಾನು 2 to 3 hours ಡೈಲಿ ಕೊಡ್ತೀನಿ. ಅದು ಮುಗಿತಿದ್ದಂಗೆ ನಾನು ಮನಿಕೊಂಡು ಮತ್ತೆ ನಾನು ಪುನಃ ಬೆಳಗ್ಗೆ 5 ಗಂಟೆಗಿದ್ದು ಆ ಥರ ನನ್ನ ಡೈಲಿ ರೊಟೀನ್ ಈಗ ಕಂಟಿನ್ಯೂ ಆಗ್ತಿದೆ. ನೀವು ಕೇಳ್ಬೋದು, ಇವನು ಯಾವಾಗಲೂ ಹಿಂಗೆ ಮಾಡ್ತಾನ, ಸೆಮ್ ಎಕ್ಸಾಮ್ಗಳಲ್ಲಿ ಏನು ಮಾಡ್ತಾನೆ, ಅಥವಾ ಇವ್ನಿಗೆ ಹುಷಾರಿಲ್ದಾಗ ಏನು ಮಾಡ್ತಾನೆ ಅಂದರೆ ನೀವಾಗೆಲ್ಲ ಕೇಳ್ಬೋದು. ಆಗ ನನ್ನ ತಂದೆ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಂಥ ವಿಷಯ ಅಂತ ಅಲ್ಲ, ಎಲ್ಲ ವಿಚಾರದಲ್ಲೂ ನನ್ನ ತಂದೆನ ಸಪೋರ್ಟ್ ಮಾಡಿದ್ದಾರೆ. ಅಪ್ಪ ಕೋಳಿ ಸಾಕಬೇಕು ಅಂದೆ, ಸರಿ ಮಗನಿ ಅಂತರು. ಕುರಿ ಸಾಕನ್ ಕಣಪ್ಪ ಅಂದರೆ ಸರಿ ಕಣವ ಅಂತು. ಈಗ ಅಪ್ಪ ಒಂದು ಟ್ಯಾಕ್ಟರ್ ತರನಪ್ಪ, ನಮ್ಮ ಓನ್ ಯೂಸಿಗೆ ಒಂದು ಟ್ಯಾಕ್ಟರ್ ಇರಲಿಂದೆ, ಸರಿ ಮಗನೇ ತರೋಣ ಅಂದು ಎಲ್ಲದಕ್ಕೂ ನನಗೆ ಸಪೋರ್ಟ್ ಮಾಡಿ ನನಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ. ನನಗೆ ಎಕ್ಸಾಮ್, ಅಪ್ಪ ನಾಳೆ ಒಂದು ಎಕ್ಸಾಮ್ ಇದೆ ಅಪ್ಪ ಅಂದರೆ ಸರಿ ಕಣವ, ನೀನು ಹಾಲು ಕದ್ಬಿಟ್ಟು ಹೋಗೋ, ನಾನು ಕುರಿ ಕೋಳಿ ಎಲ್ಲ ನೋಡ್ಕೊತೀನಿ. ಅವ್ರಿಗೂ ಅಲ್ಲೇ 50+ ಆಗಿದೆ ಏಜು.
ಹಾಗಾಗಿ ಹಾಲೊಂದು ಕರೆಯೋದನ್ನು ಕರ್ಕೊಟ್ಬಿಟ್ಟು ಹೋದ್ರೆ ಅವ್ರು ಕುರಿ ಕೋಳಿ ಎಲ್ಲ ನೋಡ್ಕೊತಾರೆ. ಯಾಕೆಂದ್ರೆ ಅವ್ರು ಹಾಗೆಲ್ಲ ಮಾಡ್ಕೊಂಬಂದಿದ್ರು. ಈಗ ನಾನು ಬಂದಿರೋದ್ರಿಂದಾಗಿ ಅವರಿಗೆ ರೆಸ್ಟ್ ಕೊಟ್ಟಿದ್ದೀನಿ. ಅವ್ರೊಂಥರ ರಿಟೈರ್ಡ್ ಆಗಿದ್ದಾರೆ. ಈಗ ನಾವು ಅಡಿಷನ್ ಆಗಿ ನಾನೆಲ್ಲ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಿದ್ದೀನಿ. ನಮ್ಮ ತಂದೆ ನನಗೆ ಒಂಥರ ಬ್ಯಾಕ್ ಬೋನ್ ಇದ್ದಂಗೆ, ಎಲ್ಲ ರೀತಿಯಲ್ಲೂ ನನಗೆ ಸಹಾಯ ಮಾಡಿದ್ದಾರೆ. ತಪ್ಪದಾಗ ಬೈತಾರೆ, ಬೈಯಲ್ಲ ಅಂತ ಹೇಳಲ್ಲ. ನೋಡಿ ಇದು ಮಾಡಬೇಡ ಅಂದೆ ಮಾಡಿದೆ ಅಂತ ಅಂತಾರೆ, ಮತ್ತೆ ಮಾಡಬಾರ್ದು ಅಂತ ಅವ್ರು ಹೇಳಿದ್ಮೇಲೆ ನನ್ನ ಗೆರೆ ದಾಟಲ್ಲ. ಹಾಗಾಗಿ ನನ್ನ ತಂದೆ ನನ್ನ ಬ್ಯಾಕ್ ಬೋನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನೀವು ಗಮನಿಸ್ಬೋದು, ನಾನು 6 ಹಸಿನಲ್ಲೇ ಬರೀ 75 ಲೀಟ್ರ್ ಒನ್ ಟೈಮ್ಗೆ ಹಾಲು ಹಾಕೊಂಡು ದಿನಕ್ಕೆ 150 ಲೀಟ್ರ್ ಹಾಲು ಕರಿತೀನಿ. ಅದು ಹೆಂಗಪ್ಪ ಸಾಧ್ಯ? ನಮ್ಮ 8 ಲೀಟ್ರು 10 ಲೀಟ್ರ್ ಕೊಡ್ತೇವೆ. ಬಟ್ ನಾನು ಸೆಲೆಕ್ಷನ್ ಮಾಡ್ಬೇಕಾದ್ರೆ ನಮ್ದು ಹಳೆ ಹಸುಗಳಿಂದ ಉಳಿಸ್ಕೊಂಬಂದು ನಂದು ಈಗಲೂ ಎಲ್ಲ ಹಸುಗಳು 10+, ಒಂದು ಹಸು 16 ಲೀಟ್ರ್ ಹಾಲು ಕೊಡುತ್ತೆ, ಇನ್ನೆಲ್ಲ 12 ಲೀಟ್ರ್ 14 ಲೀಟ್ರ್ ನಂದೆಲ್ಲ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಹಾಲು ಕೊಡೋ ಅಂತ ಹಸುಗಳೇ. ಹಾಗಾಗಿ ನಾನು ಅವಕ್ಕೆ ಕಟ್ಟ ಅಂಥದ್ದು ಹಿಂಸೆ ಯಾವುದೇ ಕಾರಣಕ್ಕೂ ಹಸುಗಳಿಗೆ ಮಾಡಲ್ಲ. ನೀವು ಬರೀ ಕೋಳಿ ಫ್ರೀಯಾಗಿ ಬಿಟ್ಟಿದ್ದ, ಕುರಿ ಫ್ರೀಯಾಗಿ ಬಿಟ್ಟಿದ್ದ ಅಲ್ಲ. ನೋಡಿ ನಾನು ಹಸುನೂ ಅಷ್ಟೇ ಫ್ರೀ ಲಿವಿಂಗಲ್ಲಿ ಬಿಟ್ಟಿದ್ದೀನಿ. ನೀವಲ್ಲಿ ಗಮನಿಸ್ತಿರ್ಬೋದು, ಅಲ್ಲಿ 3 ಹಸು ಮೇವು ತಿಂತಿದ್ದಾವೆ, ಇನ್ನೆಲ್ಲ ನಿಂತಿದ್ದಾವೆ. ಇಲ್ಲಿ ಟ್ಯಾಂಕ್ ಇದೆ, 2 ಟ್ಯಾಂಕ್ ಇದೆ. ಆ 2 ಟ್ಯಾಂಕಿಲೂ ನೀರು ಕುಡಿಬೋದು. ಅದು ಹಂಗೆ ಅವಕ್ಕೆ ಯಾವಾಗ ಬೇಕು ಅವಾಗ ನೀರು ಕುಡಿತಾವೆ, ಯಾವಾಗ ಬೇಕು ಅವಾಗ ಮೇವು ತಿಂತಾವೆ, ಯಾವಾಗ ಬೇಕು ಅವಾಗ ಮನೆ ಕತ್ತವೆ. ಅವಕ್ಕೂ ಯಾವ ಥರ ಅಂದರೆ ಫ್ರೀ. ಈಗ 150 ಲೀಟ್ರ್ ಏನಿದೆ ಅದನ್ನ 350 ಲೀಟ್ರ್ ಮಾಡೋ ಕೆಪಾಸಿಟಿ ಇದೆ. ಬಟ್ ಅದು ಸ್ವಲ್ಪ ಟೈಮ್ ಮತ್ತು ಫೈನಾನ್ಷಿಯಲಿ ಮನಿ ಎಲ್ಲ ಬೇಕು. ಹಾಗಾಗಿ ಸ್ವಲ್ಪ ನಿಧಾನ ಆಗಿದ್ದೀವಿ ಈಗ. ಬಟ್ ಅಕ್ಷಯ ಕಲ್ಪ ನಮಗೆ ಸಪೋರ್ಟ್ ಮಾಡಿದೆ. ಹಾಗಾಗಿ ನಾವು ಅವ್ರಿಗೆ ಡೈಲಿ 150 ಲೀಟ್ರ್ ಹಾಲನ್ನ ಕಳಿಸ್ತಿದ್ದೀವಿ. ನಮ್ಮದು BMC ಸಹ ಇದೆ ಅಕ್ಷಯ ಕಲ್ಪದ್ದು. ಈಗ ನೀವು ಕೇಳ್ಬೋದು, ಮತ್ತು ಟಾಪ್ ಹಸ್ಗಳೇ 6 ಹಸಿಂದ 150 ಲೀಟ್ರ್ ಕರಿತಾನೆ ಡೈಲಿ ಅಂತ ಅನ್ಬೋದು. ಬಟ್ ಹಸು ವರ್ಷ ಪೂರ್ತಿ ಹಿಂಗೆ ಹಾಲು ಕೊಡುತ್ತಾ? ಇಲ್ಲ. ನೀವು 3 ತಿಂಗಳು ಕರಿತೀಯ, 4 ತಿಂಗಳು ಕಡಿತೀಯ. ಆಮೇಲೆ ಸೆಮೆನ್ ಕೊಡಿಸಿದ ಮೇಲೆ ಆಟೋಮೆಟಿಕ್ ಆಗಿ ಡ್ರೈ ಪೀರಿಯಡ್ ಟೈಮು ಅದು ಆಮೇಲೆ ನಿಂತೋಗುತ್ತೆ. ಅವಾಗ ಏನು ಮಾಡ್ತೀಯಾ ಅಂತ ಕೇಳಿದರೆ, ನಮ್ಮ ಹತ್ರ ಮೊದಲು 18ರಿಂದ 20 ಹಸುಗಳಿದ್ದೋ. ಈಗ ನಾವೆಲ್ಲ ಸೇಲ್ ಮಾಡಿ ಫುಲ್ 100% ಫಿಲ್ಟರ್ ಮಾಡಿ ಈಗ 6 ಟಾಪ್ ಹಸುಗಳನ್ನ ಮಡಿಕೊಂಡಿರೋ ಅಂಥದ್ದು. ಇಳಿಗೆತ್ಲ ಹಸು ಆಗಿರ್ಬೋದು, ಕೊಂಬು ಹಸು ಆಗಿರ್ಬೋದು, ಎಲ್ಲ ಮಾರಿ ನಮ್ದೆಲ್ಲ ಹಾರ್ನ್, ಒಂದಕ್ಕೂ ಕೊಂಬಿಲ್ಲ. ನೀವು ಗಮನಿಸ್ಬೋದು. ಈ ಜಗಳ ಆಡೋ ಅಂಥದ್ದು, ನಮ್ಮನ್ನೇ ಗುದ್ದಿಯೋ ಅಂಥದ್ದು ಆ ಥರ ಏನೂ ನಡೆಯಲ್ಲ. ಹಾಗಾಗಿ ಫುಲ್ ಫಿಲ್ಟರ್ ಮಾಡಿ ಈಗ 6ರಿಂದ 7 ಹಸು ಫುಲ್ ಸೆಲೆಕ್ಟೆಡ್ ಮಾಡಿ ಮಡಿಕೊಂಡಿದ್ವಿ. ಈಗ ನೆಕ್ಸ್ಟ್ ಮಂತ್, ಈಗ ಬರೋ ನೆಕ್ಸ್ಟ್ ಮಂತಲ್ಲಿ ಜುಲೈ ಆಗಸ್ಟಲ್ಲಿ ನಾವು ಇನ್ನೂ 4 ಹಸು ಪ್ರೆಗ್ನೆನ್ಸಿ, ಒಂದು 8ರಿಂದ 9 ತಿಂಗಳು ಪ್ರೆಗ್ನೆನ್ಸಿನ 4 ಹಸು ಹಾಕತ್ತೀವಿ. ಇವೆಲ್ಲ ಸೆಮೆನ್ ತಗೊಂಡು ಡ್ರೈ ಆಗೋ ಟೈಮಿಗೆ ಅವು ಫ್ರೆಶ್ ಆಗ್ತವೆ. ನಾವು ಮತ್ತೆ ಅವರಿಗೆ 150 ಲೀಟ್ರ್ ಹಾಲು ಕೊಡ್ತಿದ್ದೀವೋ, ಅದೊಂದು 10 ಲೀಟ್ರ್ ಹೆಚ್ಚು ಕಮ್ಮಿ ಆಗ್ಬೋದು. ಬಟ್ 2 ಕ್ಯಾನ್ ಹಾಲಂತೂ ಕರಿತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾವು ಆ ಥರ ಈಗ ನೆಕ್ಸ್ಟ್ ಅವೇ ಸೆಮೆನ್ ತರಷ್ಟೇ ಇವು ಪುನಃ ಕರ ಆಗ್ತವೆ. ಯಾಕೆಂದ್ರೆ ಸೆಲೆಕ್ಷನ್ ಹಸ್ಗಳು ನಾವು ಮಾರಲ್ಲ. ಇನ್ನು ಒಂದ್ಸಲಿ ಸೆಲೆಕ್ಟ್ ಮಾಡಿ ಲಾಕ್ ಮಾಡಿ ಸೀಲ್ ಮಾಡಿದರೆ ಇನ್ನು ಹಸು ಕೊಡೋದು ಇಲ್ಲ, ತರೋದು ಇಲ್ಲ. ಬಿಕಾಸ್ ಇವಕ್ಕೆಲ್ಲ ಮೊದಲೇ ಬ್ಲಡ್ ಚೆಕ್ ಎಲ್ಲ ಆಗ್ಬೇಕು ಅಕ್ಷಯ ಕಲ್ಪದಲ್ಲಿ. ಈಗ ನೀವು ಕೇಳ್ಬೋದು, ಹಸು ಯಾವ ರೀತಿ ಸೆಲೆಕ್ಷನ್ ಹಸು ಅಂತವನಲ್ಲ, ಇವನೇ ಎಲ್ಲ ಹಸುಗಳು ಹಿಂಗೆ ಅಲ್ವ ಇರೋದು ಅಂತ. ನೀವು ಎಲ್ಲ ಹಸುನಲ್ಲೂ ಗಮನಿಸ್ಬೋದು. ಈ ಹಸು ಆಗಲಿ ನೋಡಿ, ಕಾಲ್ ಕಂಬದಿಂದ ಹಿಡಿದು ಇದು ಕಾಲ್ ಕಂಬ ಏನಿದೆ ಇದು ನೋಡಿ, ಇನ್ನೂ ಗ್ಯಾಪ್ ಇದೆ. ಇನ್ನೂ ಎಷ್ಟು ಲೀಟ್ರ್ ಹಾಲು ಇದು ಕೆಪಾಸಿಟಿ ಹಸು. ಮುಂದೆ ಫ್ಯೂಚರಲ್ಲಿ ಇನ್ನೂ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿ ಇನ್ನೂ 4 ಲೀಟ್ರ್ ಹಾಲು ಜಾಸ್ತಿ ಕೊಟ್ಟರು ನೋಡಿ. ಇನ್ನೂ ಬಾಕ್ಸ್ ಎಷ್ಟು ಜಾಗ ಇದೆ. ಮತ್ತು ಇದು ಕೇಳಿದ್ರಲ್ಲ, ಇದು ಮತ್ತು ಎಲ್ಲ ಹಸುಗಳು ಸೆಲೆಕ್ಷನ್ ಹಸುಗಳು ನೀವು ಗಮನಿಸ್ಬೋದು. ಇದು ನೋಡಿ, ಇದ್ರ ಕಾಲ್ ಕಂಬ ನೋಡಿ, ಇದ್ರ ಬಾಕ್ಸ್ ನೋಡಿ, ಮತ್ತು ಇದು ನೋಡಿ, ಇದು ಅಲ್ಲೇ ನಮ್ಮ ಹತ್ರ 14ರಿಂದ 15 ಲೀಟ್ರ್ ಹಾಲು ಕೊಡೋ ಅಂಥ ಹಸು ನೋಡಿ. ಇದ್ರ ಬಾಕ್ಸ್ ಎಷ್ಟು ಟೈಟಾಗಿ ಎಷ್ಟು ಇಲ್ಲೇ ಫಿಲ್ ಆಗಿದೆ ನೋಡಿ. ನೀವು ನೋಡ್ಬೋದು ಹಸು ತುಂಡ ದಪ್ಪ ಎಲ್ಲ ಗಟ್ಟಾಗಿ ಹೆಂಗಿದೆ ಹಸು ನೋಡಿ. ಸೆಲೆಕ್ಷನ್ ಹಸು ಅಂದ್ರೆ ಈ ಥರ ಇರಬೇಕು. 1.5 ಲಕ್ಷ ಕೊಟ್ಟರು ಈ ಥರ ದನ ಸಿಗಲ್ಲ ನೋಡಿ. ಇದು ಪಡ್ಡೆ ಇನ್ನು ಫಸ್ಟ್ ಲ್ಯಾಕ್ಟೇಷನ್, ಇದು ಫಸ್ಟು ಕರು ಹಾಕಿದ್ದು. ಈಗಲೇ 10-12 ಹಾಲು ಕೊಡ್ತಾ ಇದೆ. ನೆಕ್ಸ್ಟ್ 16 ಲೀಟ್ರ್ ಕರೆಯೋ ಕೆಪಾಸಿಟಿ ಆ ಹಸುಗಿದೆ ನೋಡಿ. ಇದು ಅಷ್ಟೇ ಪಡ್ಡೆ. ಇದೆಲ್ಲ ಸೆಲೆಕ್ಷನ್ ಮೇಲೆ ಹೋಗುತ್ತೆ ನೋಡಿ. ಕಾಲ್ ಕಂಬ ಆಗಿರ್ಬೋದು, ಕೆತ್ತಲಾಗಿರ್ಬೋದು, ಹಸು ಮೈ ಕಟ್ ಆಗಿರ್ಬೋದು, ಎಲ್ಲ ಒಂದು ಕಡೆಯಿಂದ ನೀವು ನೋಡ್ಕೊಂಡು ಒಂದು ಹಸಿನ ಒಂದು ಬೆಳ್ಳು ಒಂದು ಚಿಟಿಕೆ ಅಷ್ಟು ತಪ್ಪಿಲ್ಲ ಒಂದು ಹಸುನಲ್ಲಿ. ಹಾಗಾಗಿ ಇಷ್ಟುಗಳನ್ನ ಸೆಲೆಕ್ಷನ್ ಹಸುಗಳು ಅಂದ್ರೆ ಹಿಂಗಿರ್ತವೆ. ಇದಕ್ಕೆ ಕೊಂಬಿಲ್ಲ. ಇದು ಆದಾಡ ಅಂಥದ್ದು, ಬೇರೆ ಹಸಿ ಗುದ್ದಿ ಅಂಥದ್ದು, ಇಲ್ಲ ಪ್ರೆಗ್ನೆನ್ಸಿ ರಾಸಿ ಗುದ್ದಿ ಅಂಥದ್ದು ಚಾನ್ಸಸ್ ಫುಲ್ ಕಡಿಮೆ. ಇನ್ನು ನೀವು ನೋಡ್ಬೋದು, ಈ ಹಸು ಕಣ್ಣಿಂದ ಹಿಡಿದು ತಲೆಯಿಂದ ಹಿಡಿದು ಫುಲ್ ಶರೀರ ಎಲ್ಲ ಒಂದೇ ಮಟ್ಟ ಇದೆ. ಎಲ್ಲ ಊದಂಥದ್ದು ಮತ್ತು ಸಣ್ಣಿರೋ ಅಂಥದ್ದಿಲ್ಲ. ಮತ್ತು ನೀವು ನೋಡ್ಬೋದು ಹಸು ಯಾವ ಥರ ದಿಂಡಾಗಿದೆ ಅಂತ. ನಾವು ಹಸು ಯಾವುದೇ ಕಾರಣಕ್ಕೂ ಲಾಸ್ ಆಗಿ ಬಿಡಲ್ಲ. ಮತ್ತು ನೀವು ನೋಡಬೇಕು, ಕೆತ್ತಲು ಹಸು ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋಬೇಕು ಅಂದರೆ, ಕೆತ್ತಲು ನೋಡಿ ಫುಲ್ ಇಳಿಗೆತ್ತಲಾಗಿರಬಾರ್ದು. ಬಿಕಾಸ್ ಅದು ಎದೊಳ್ಬೇಕಾದ್ರೆ ತುಂಡ್ಕೊಳ್ಳೋ ಚಾನ್ಸಸ್ಸು, ಮತ್ತು ಹಾಲು ಕರೆಗೆ ಹಿಂಸೆ ಆಗುತ್ತೆ. ಬಿಕಾಸ್ ನಿಪ್ಪಲ್ಲಿ ನಮಗೆ ಇಷ್ಟಡಿ ಗ್ಯಾಪ್ ಬೇಕು, ಇಷ್ಟಡಿ ಬೇಕು. ಬಟ್ ಇದನ್ನು ಇಲ್ಲಿದೆ ನೋಡಿ, ಯಾವ ರೀತಿ ಟೈಟ್ ಆಗಿದೆ ನೋಡಿ. ತೊಟ್ಟು ನೋಡಿ, 4 ತೊಟ್ಟಲ್ಲೂ ಹಾಲು ಒಂದೇ ಸಮಕ್ಕೆ ಬರಬೇಕು ನೋಡಿ. ನೀವು ಗಮನಿಸ್ಬೋದು ನೋಡಿ ಯಾವ ರೀತಿ ಹಾಲು ಬರುತ್ತೆ. ಮತ್ತು ಒಂದು ತೊಟ್ಟಿಂದ ಒಂದು ತೊಟ್ಟಿಗೆ ಮಿನಿಮಮ್ ಇಷ್ಟು ಗ್ಯಾಪ್ ಇರಬೇಕು. ನೀವು ಗಮನಿಸ್ಬೋದು, ಇಷ್ಟು ಗ್ಯಾಪ್ ಇರಬೇಕು. ಅದು ಯಾಕೆ ಗ್ಯಾಪ್ ಹೇಳ್ತಿದ್ದ ನೀವು? ಒಂದೊಂದು ಕಮ್ಮಿ ಇರುತ್ತಂದ್ರೆ ಜಾಸ್ತಿ ಇರುತ್ತಲ್ಲ ನೋಡಿ. ಇಷ್ಟು ಗ್ಯಾಪ್ ಇತ್ತು ಅಂದರೆ ಆ ಹಸು ಅಷ್ಟು ಈಲ್ಡು ಅಂದರೆ ಅಷ್ಟು ಹಾಲನ್ನ ಉತ್ಪತ್ತಿ ಮಾಡ್ಕೊಳ್ಳುತ್ತದು ನೋಡಿ. ಬಾಕ್ಸ್ ಯಾವ ರೀತಿ ಬಾಕ್ಸ್ ಇದೆ ನೀವು ಪೂರ್ತಿ ಬಾಕ್ಸ್ ಗಮನಿಸ್ಬೋದು. ಈ ಹಸುನಲ್ಲಿ ನೋಡಿ, ಟಾಪ್ ಹಸುಗಳದ್ದು ಬಾಕ್ಸ್ ಯಾವ ರೀತಿ ಇದೆಯೋ ಆ ಥರ ಬಾಕ್ಸ್ ಇದೆ ಈ ಹಸುನಲ್ಲಿ. ಆದಷ್ಟು ಪಡ್ಡೆಗಳನ್ನ ಸೆಲೆಕ್ಟ್ ಮಾಡಬೇಕು. ಪಡ್ಡೆಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಅವೇ ಹಸುಗಳಾಗಿ
ನಮಗೆ ವರ್ಕೌಟ್ ಆಗ್ತವೆ. ಈಗ ನೋಡಿ, ನೀವು ಮಿಷಿನ್ ಹಾಕ್ಬೇಕಾದ್ರೆ ಯಾವ ರೀತಿ ಹಾಕ್ತೀರೋ, 4ನೇ ಅಟ್ ಎ ಟೈಮ್ ಹಾಕ್ಬೇಕಾ, ಯಾವ ಕಡೆ ಫಸ್ಟ್ ಹಾಕ್ಬೇಕು, ಇದಾ ಅಂತ ಕೇಳ್ಬೋದು. ಫಸ್ಟ್ ಇದೆ ಇದಾಕಿ, ಇದೇನಿದೆ ಈ ನಿಪ್ಪಲ್ ಆ ಕಡೆ ಹಾಕಿದ್ಮೇಲೆ ನಮಗೇನಾಗುತ್ತೆ, ಅದರಲ್ಲಿ ಅಪೋಸಿಟ್ ನಿಪ್ಪಲ್ ಹಾಕಿ ಆ ಕಡೆ ಸೈಡ್ ಫುಲ್ ಕಂಪ್ಲೀಟ್ ಆಗುತ್ತೆ. ಬೇಗ ಹಾಕ್ಬೇಕು ಆ ಥರ ಏನಿಲ್ಲ, ಒಂದು 10 ಸೆಕೆಂಡ್ 1 ನಿಮಿಷಗಳೇ ಟೈಮ್ ತಗೊಳ್ಳಿ ನೋಡಿ. ಆಮೇಲೆ ಇದು ಹಿಂದ್ಗಡೆದು ನೋಡಿ, ಇವಾಗ 3 ಕಂಪ್ಲೀಟ್ ಆಯಿತು, ಹೊಸ ಸುಮ್ಮನೆ. ಆಮೇಲೆ ನೋಡಿ ನಿಧಾನಕ್ಕೆ ಇದನ್ನು ಹಾಕ್ಬಿಟ್ರೆ 4 ತೊಟ್ಟು ಕಂಪ್ಲೀಟ್ ಆಗುತ್ತೆ. ಆಗ ನೀವು ಹಿಂದೆ ಬರ್ಬೋದು. ಒಂದು ಸ್ವಲ್ಪ ನಂಗೆ ಎಲ್ಲೋ ಒಂದು ಕಡೆ ಬೇಜಾರು ಮತ್ತು ಗಿಲ್ಟ್ ಫೀಲ್ ಆಗ್ತಿದೆ. ಯಾಕಪ್ಪ ಅಂದರೆ ಇಷ್ಟೆಲ್ಲ ಮಾಡಿ ನಾನು ಎಜುಕೇಷನ್ ಜೊತೆಗೂ ನಾನು ದನ ಕುರಿ ಕೋಳಿ ಎಲ್ಲ ಸಾಕಾಣಿಕೆ ಮಾಡಿ ತಿಂಗಳಿಗೆ 1 ಲಕ್ಷ ಆದಾಯ ತೆಗಿತಿದ್ದೀನಿ. ಇದರಲ್ಲಿ ಯಾವುದೇ ಥರ ಏನಿಲ್ಲ. ಬಟ್ ನನಗೆ ಗಿಲ್ಟ್ ಫೀಲ್ ಆಗೋದು ಇಲ್ಲೆಲ್ಲೋ ಅಲ್ಲ, ನಮ್ಮ ಸುತ್ತ ಸೊಸೈಟಿ ನೋಡಿದಾಗ. ಸೊಸೈಟಿಲಿ ಜನ ಯಾವ ಥರ ಹೇಳ್ತಾರೆ ಅಂದರೆ, ಅವ್ನು ದನ ಕಾಯೋನು, ಅವನು ರೈತ. ಎಷ್ಟೋ ಕಡೆ ನಮ್ಮ ಸೊಸೈಟಿಲಿ ನಾವು ನೋಡ್ದಂಗೆ ಅವನು ರೈತರಿಗೆ ಹೆಣ್ಣು ಕೊಡೋಕ್ಕೆ ಯಾರೂ ಮುಂದೆ ಬರ್ತಿಲ್ಲ. ಅವ್ರ ದಿನನಿತ್ಯದ್ದು ಅವ್ರ ಅಕ್ಕಿ ಅನ್ನ ಅವ್ರ ಮುದ್ದೆ ಎಲ್ಲ ಕೊಡೋದು ಮೇನ್ ರೈತನೇ. ರೈತ ಇಲ್ಲ ಅಂದರೆ ಅವ್ರು ಏನೂ ಇಲ್ಲ. ಅದು ಯಾಕೆ ಅರ್ಥ ಮಾಡ್ಕೊತಿಲ್ಲೋ ಗೊತ್ತಿಲ್ಲ. ಹಾಗಾಗಿ ಆದಷ್ಟು ರೈತರಿಗೆ ಸಪೋರ್ಟ್ ಮಾಡಿ, ರೈತರ ಮಕ್ಕಳನ್ನ ಬೆಳೆಸಿ ನೀವು ಮಾಡಿ. ಬಟ್ ಪ್ರಾಫಿಟ್ ಕಡೆ ಹೆಚ್ಚು ಗಮನ ಇರಲಿ. ಒಂದೊಂದ್ಸರಿ ಲಾಸ್ ಆಗುತ್ತೆ, ಇಲ್ಲ ಅಂತ ಹೇಳಲ್ಲ. ಬಟ್ ಎಜುಕೇಷನ್ ಜೊತೆಗೆ ಮಾಡ್ಕೊಳೋದ್ರೆ ಎಜುಕೇಷನ್ ನಿಮಗೆ ಕ್ಲಾಪ್ ಆಯಿತು ಅನ್ಕೊಳ್ಳಿ. ಈಗ AI ಬಂದು ಎಲ್ಲ ಅದೇ ಮಾಡ್ಕೊತಿದೆ ಸಾಫ್ಟ್ವೇರ್ ವರ್ಕ್ಗಳನ್ನ. ಬಟ್ AI ಬಂದು ಹಾಲು ಕರಿಯೋಕ್ಕಾಗಲ್ಲ, ರಾಗಿ ಬೆಳೆಯೋಕ್ಕಾಗಲ್ಲ, ಭತ್ತ ಬೆಳೆಯೋಕ್ಕಾಗಲ್ಲ. ಯೋಚನೆ ಮಾಡಿ, ರೈತ ಬೇಕು, ನಮ್ಮ ದೇಶಕ್ಕೆ ರೈತ ಬೇಕು. ಹಾಗಾಗಿ ರೈತರ ಮಕ್ಕಳಿಗೆ ಸ್ವಲ್ಪ ಹೆಣ್ಣು ಕೊಡಿ. ಹಾಗೆ ಈ ನಿರೀಕ್ಷೆ ಮಾಡಲೇಬೇಡಿ, ಅವ್ನು ರೈತನ ಮಗನ ಅವ್ನಿಗೆ ನಮ್ಮ ಮಗಳು ಕೊಡಲ್ಲ ಆ ಥರ ಎಲ್ಲ ಅನ್ನಕ್ಕೆ ಹೋಗ್ಬೇಡಿ. ಪ್ಲೀಸ್ ರೈತನ ಮಕ್ಳನ್ನ ಸಪೋರ್ಟ್ ಮಾಡಿ, ರೈತರನ್ನ ಬೆಳೆಸಿ, ರೈತನ ಉಳಿಸಿ. ಇಲ್ಲಿ ನೋಡಿ ಹೆಂಗೆ ಪೀಸ್ಫುಲ್ ಜೀವನ. ನನ್ನ ಬೆಳಗ್ಗೆ ಒಂದು 2 ರಿಂದ 3 ಅವರ್ ಕೆಲಸ, ಸಂಜೆ ಒಂದು 3 ಅವರ್ ಕೆಲಸ, ಒಳ್ಳೆ ಬೆಳಕು, ಒಳ್ಳೆ ಗಾಳಿ, ಸ್ವಲ್ಪನೂ ಪೊಲ್ಯೂಷನ್ ಇಲ್ಲ ನೋಡಿ. ಆದರೆ ನೀವು ಅದೇ ಸಿಟಿ ಕಡೆ ಅದು ಏನು ನೋಡ್ಕೊಡ್ತಿದ್ರೆ ಹೆಣ್ಣ ಗೊತ್ತಿಲ್ಲ. ಅಲ್ಲ ಒಂದು ಟೀ ಲೋಟ ಬೆಳಗ್ಲಿ, ಬಾರಲ್ಲಿ ಕೆಲಸ ಇರಲಿ, ಬೆಂಗಳೂರು, ನನ್ನ ಎಳೆಯ ಬೆಂಗಳೂರು, ನನ್ನ ಮಗ ಬೆಂಗಳೂರು. ಅದಕ್ಕೆ ನಾನು ಹೇಳೋದಿಷ್ಟೇ, ರೈತರು ಕೊಡಿ, ರೈತರು ಚೆನ್ನಾಗಿ ನೋಡ್ಕೊತಾರೆ. ಅವ್ರಿಗೆಲ್ಲ ಅನ್ನ ಹಾಕೋರು, ಅವ್ರ ಹೆಂಡತಿ ಮಕ್ಳಿಗೆ ಅನ್ನ ಹಾಕಲ್ವಾ. ನಾನು ವಯಸ್ಸಣ್ಣದೇ ಆಗಿರ್ಬೋದು, ಬಟ್ ನಾನು ನೋಡ್ತಿದ್ದೀನಲ್ಲ. ಬಟ್ ಇನ್ನು ಫ್ಯೂಚರ್ ಡೇಸಲ್ಲ ರೈತರು ಮಕ್ಳಿಗೆ ಹೆಣ್ಣು ಕೊಡಿ ಪ್ಲೀಸ್, ಆಯ್ತಾ. ನೋಡಿ ಇಲ್ಲಿ 2 ಇದಾವೆ. ಇದೆಲ್ಲ ಹಾಲೆಲ್ಲ ಫೀಡಿಂಗ್ ಎಲ್ಲ ಮುಗಿಸಿ ಈಗ ಮೇವು ತಿನ್ನೋ ಕರುಗಳು. ಇವು ನಾವು ತೋಡ್ತದೆ ಅಡಿಕೆ ಅಂತ ಹೇಳಿದ್ನಲ್ಲ, ಅಡಿಕೆ ತೋಟದೊಳಗೆಲ್ಲ ಕಟಾಕೊಂಡು ಮೇಯ್ಸ್ಕೊಂಬತ್ತೀವಿ. ಈ ಕರುಗೆ ನಾನು ಏನು ಮಾಡಿದೆ, ಲಾಸ್ಟ್ ಮಂತ್ ಸೆಮಿನ್ ಕೊಡ್ಸಿದ್ದೆ. ಒಂದು ವರ್ಷದಲ್ಲಿ ಇದ್ದಾರೆ ಹಸು ಆಗಿರೋದು ಕನ್ವರ್ಟ್ ಆಗಿರುತ್ತೆ. ಈಗ ಇದೇನು ಕರು ಇದೆಯೋ ಇದು ಹಸುವಾಗಿ ಕನ್ವರ್ಟ್ ಆಗಿರುತ್ತೆ. ಆಗ ನಮಗೆ ನಿಯರ್ಲಿ 1 lakh ಅಮೌಂಟ್ ನಮಗೆ ಸೇವ್ ಆಗುತ್ತೆ. ನೀವಿಲ್ಲಿ ಗಮನಿಸ್ತಿರ್ಬೋದು, ಈ ಥರ ಕರು 10-15 ಸಾವಿರ ಕೊಟ್ಟರು ಸಿಗಲ್ಲ. ಬಟ್ ಇವನೇನು ಹಿಂಗೆ ಹೇಳ್ತಾವೆ, ನಮ್ಮ ಕಡೆ ಎಲ್ಲ 10,000 ಸಿಗ್ತಾವೆ. ಈ ಜಾತಿ ಕರು ಸಿಗಲ್ಲ. ಇದ್ರ ಅಮ್ಮ ಏನಿದೆ 16 ರಿಂದ 18 ಲೀಟ್ರ್ ಹಾಲು ಕೊಡುತ್ತೆ. ಈಗಲೂ ನಮ್ಮ ಹತ್ರ ಪ್ರೆಸೆಂಟ್ ಇದೆ. ಬಟ್ ಇದು ಫಸ್ಟ್ ಕರಾಗೆ 12 ಲೀಟ್ರ್ ಹಾಲು ಕರೆ ಕೆಪಾಸಿಟಿ ಈ ಹಸುನಲ್ಲಿ ಐತೆ. ಮತ್ತು ಫೀಡಿಂಗ್ ಮಾಡೋದು ನಮ್ಮ ಮೇಲೆ ನಂಬಿಕೆ ಐತೆ. ಅದಿದೆ ನೋಡಿ, ಅದು ಪ್ಯೂರ್ ABS ಬರುತ್ತೆ. ಅದು ಕರು ಅಲ್ಲಿ ಮಲಗಿದೆ ನೋಡಿ, ಅದು ನಮ್ಮ ಹತ್ರ ಇದೆ ತಾಯಿ. ಅದೇ ತೋರಿಸಿದ್ನಲ್ಲ, ಸೆಲೆಕ್ಷನ್ ನಂಬರ್ 1 ಹಸು 14 ರಿಂದ 15 ಲೀಟ್ರ್ ಹಾಲು ಅಂತ ಹೇಳಿದ್ನಲ್ಲ, ಅದ್ರ ಕರು. ಅದು ಹೆಣ್ಗರು, ಇದು ಹೆಣ್ಗರು, ಎಲ್ಲ ಹೆಣ್ಗರನ್ನ ಸಾಕತ್ತೀವಿ. ಸೆಮೆನ್ ಕೊಡಿಸ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. 1,000 ರೂಪಾಯಿ ಹೇಳಿದ್ವಲ್ಲ ಸೆಮೆನ್ಗೆ, ಅದು ABS ಇದೆಯಲ್ಲ, ಅದು 1,200 ರೂಪಾಯಿ ನನಗೆ ಪ್ಯೂರ್ 100% ABS ಆದರೆ. ಇನ್ನು ನನಗೆ ಬರೀ ABS 60%, 80%, 90% ಆದರೆ 600-700ಕ್ಕೆಲ್ಲ ಸಿಗುತ್ತೆ. ಹಾಗಾಗಿ ABS ಕೊಡಿಸಿ ಕರು ಉಳಿಸಿ. ಯಾವ ರೀತಿ ನಿಮಗೆ ಆದಾಯ ಹೆಚ್ಚಾಗಬೇಕು ಅಂದರೆ ನೀವು ಮೇಯ್ನ್ ಕರುಗಳನ್ನ ಮಾಡ್ಕೊಂಡು ಆದಾಯ ಹೆಚ್ಚು ಮಾಡ್ಕೋಬೇಕು. ಹೊಟ್ಟೆಲಾಗಿರ್ಬೋದು, ನನ್ನ ಕೋಳಿಲಾಗಿರ್ಬೋದು, ನನ್ನ ಕುರಿ ಸ್ಟ್ರೆಸ್ ಇರಲ್ಲ. ಏಕೆ, ನಾನು ಕಟ್ಟಿದ ಕಟ್ಟಲ್ಲ, ಕೂಡಿದ ಕೂಡಲ್ಲ, ಫ್ರೀ ಲಿವಿಂಗ್ ಬಿಡ್ತೀನಿ. ಅವಕ್ಕೂ ಸ್ಟ್ರೆಸ್ ಇಲ್ಲ. ಅದ್ರ ತಿನ್ನೋದ್ರಿಂದ ಅದನ್ನ ಯಾರು ಕನ್ಸ್ಯೂಮ್ ಮಾಡ್ತಾರೋ ಅವ್ರಿಗೂ ಸಹ 0% ಸ್ಟ್ರೆಸ್. ಮತ್ತು ನಾನು ಹಸುಗಳಲ್ಲಿ ಹಾಲು ಕುಡಿಯೋರ್ಗೂ ಅಷ್ಟೇ ಒಂದು ಸ್ವಲ್ಪನೂ ಸ್ಟ್ರೆಸ್ ಬರಲ್ಲ. ಬಿಕಾಸ್ ನಾನು ಫ್ರೀ ಲಿವಿಂಗ್ ಆಗಿ ಸಾಕ್ತಿದ್ದೀನಿ ದನಗಳನ್ನೆಲ್ಲ. ನನ್ನ ಕಡೆಯಿಂದ ಒಂದು ಸಣ್ಣ ಅಡ್ವೈಸು ಏನಂದರೆ, ನೀವು ಮಾಡ್ತೀರಾ ಫಸ್ಟು ಸಣ್ಣ ಪ್ರಮಾಣದಲ್ಲಿ ಮಾಡಿ. ಒಂದು 200-300 ಕೋಳಿ, ಒಂದು 20 ಕುರಿ, ಒಂದು 5, 6, 7 ಹಸು ಗಂಟ ಮಾಡಿ. ಬಿಕಾಸ್ ನಮಗೆ ಅಂದರೆ 8-10 ವರ್ಷದಿಂದ ಅನುಭವ ಇತ್ತು. ಅದು ದುಡ್ಡು ಹೂಡಿಕೆ ಮಾಡಿ ಈಗ ದೊಡ್ಡದಾಗಿ ಮಾಡಿದ್ದೀವಿ. ಬಟ್ ನೀವು ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೆ ಫಸ್ಟ್ ಸರ್ವಿಸ್ ತಗೊಳ್ಳಿ, ಅಂದರೆ ಟ್ರೈನಿಂಗ್ ತಗೊಳ್ಳಿ. ಒಂದು 2 ವರ್ಷ 3 ವರ್ಷ ಕುರಿ ಯಾವ ಥರ ವ್ಯಾಕ್ಸಿನೇಷನ್, ಕೋಳಿ ಯಾವ ಥರ ಮೊಟ್ಟೆ ತೆಗಿಯೋದು, ಮರಿ ಮಾಡಿಸೋ ಅಂಥದ್ದು, ಹಸು ಯಾವ ಥರ ಹಾಲು ನಿಲ್ಲಿಸೋ ಅಂಥದ್ದು, ಯಾವ ಸೆಮೆನ್ ಕೊಡಿಸೋ ಅಂಥದ್ದು, ಹಾಗೆ ಯಾವ ರೀತಿ ಎಲ್ಲನೂ ತಿಳ್ಕೊಂಡು ಏನು ಮಾಡಿ, ಫಸ್ಟು ಕಮ್ಮಿ ಮಾಡಿ, ಕಮ್ಮಿಯಿಂದ ಜಾಸ್ತಿ ಮಾಡಿ. 20 ಕುರಿ ಇದ್ರೆ ನೆಕ್ಸ್ಟ್ 40 ಮಾಡಿ, 60 ಮಾಡಿ, 5 ಹಸು ಇದ್ದರೆ 7 ಮಾಡಿ, 9 ಮಾಡಿ, 11 ಮಾಡಿ, 15 ಮಾಡಿ, ಕೋಳಿ 200 ಇದ್ರೆ 400 ಮಾಡಿ, 600 ಮಾಡಿ. ಆ ಥರ ಫಸ್ಟು ನೀವು ಕಮ್ಮಿ ಪ್ರಮಾಣದಿಂದ ಶುರು ಮಾಡಿ. ಏಕೆಂದರೆ ಆಗ ನಿಮಗೂ ಟ್ರೈನ್ ಆಗುತ್ತೆ. ಒಂದೇ ಸಲ ಜಾಸ್ತಿ ಇನ್ವೆಸ್ಟ್ ಮಾಡಿ ದೊಡ್ಡ ಪ್ರಮಾಣದಲ್ಲಿ ತಂದು ಲಾಸ್ ಆಗೋದಕ್ಕಿಂತ ಕಡಿಮೆಯಿಂದ ಶುರು ಮಾಡ್ಕೊಂಡು ನಾವು ಟ್ರೈನ್ ಅಪ್ ಆಗಿ ನಾವು ಮಾಡೋದು ತುಂಬ ಒಳ್ಳೇದು, ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಈಗ ನೀವು ನಾನು ಕೇಳ್ಬೋದು, ದಿನಕ್ಕೆ 3,500 ಎಂತೆಂತ ಖರ್ಚು ಬರುತ್ತೆ, ಏನೇನು ಫುಡ್ ಹಾಕ್ತೀರಾ ನೀವು ಅಂತ. ನಾನು ದಿನಕ್ಕೆ ಒಂದು ಸಲ ಮೇವು ಹಾಕ್ತೀನಿ. ಒಂದು ಹಸುಗೆ 35 kg ಮೇವು ಬೇಕು, ಸೈಲೇಜ್ದು 30 ರಿಂದ 35 kg ಅಷ್ಟೇ ತಿನ್ನೋದು. ಸೊ
ಅದೇ ನಾರ್ಮಲ್ TMR 40 kg ಗಂಟ ತಿಂತವೆ. ಸೈಲೇಜ್ ಆದರೆ 30-35 kg. ಮತ್ತೆ 1 ಲೀಟರ್ ಹಾಲಿಗೆ 400 ಗ್ರಾಮ್ ಹಂಗೆ ಅದಕ್ಕೆ ನಾವು ಮಿಕ್ಸ್ ಫೀಡ್ನ ಕೊಡಬೇಕು. ಯಾವ್ದು ಕೊಡ್ತೀರಪ್ಪ ಅಂದರೆ ನಮ್ದು ಅಕ್ಷಯಕಲ್ಪ ಡೈರಿ ಕಡೆಯಿಂದನೇ ಒಂದು ಫೀಡ್ ಕೊಡ್ತಾರೆ. ಅದ್ರ ಹೆಸರು ಪ್ರೋಮಿನ್ ಗೋಲ್ಡ್ ಅಂತ. ಅದರಲ್ಲಿ ಎಲ್ಲ ಮಿಕ್ಸ್ ಆಗಿರುತ್ತೆ. ಕ್ಯಾಲ್ಸಿಯಂ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಅಳ್ಜೋಳ್ ನುಚ್ಚಾಗಿರ್ಬೋದು, ಮತ್ತು ಸಾಸಿವೆ ಹಿಂಡಿ ಆಗಿರ್ಬೋದು, ಕಡಲೆಕಾಯಿ ಹಿಂಡಿ ಆಗಿರ್ಬೋದು, ಎಲ್ಲ ಮಿಕ್ಸ್ಚರ್ ಆಗಿ ಒಂದ್ರಲ್ಲಿ ಕೊಟ್ಟಿದ್ದಾರೆ. ಅದು ಪ್ರೋಮಿನ್ ಗೋಲ್ಡ್. ಆ ಪ್ರೋಮಿನ್ ಗೋಲ್ಡ್ನ 10 ಲೀಟ್ರ್ ಕೊಡೋ ಹಸಿಗೆ 4 kg ಹಾಕಿದ್ರೆ ಸಾಕು ಪರ್ ಟೈಮ್. ಆ 1 ಲೀಟರ್ ಹಾಲಿಗೆ 400 ಗ್ರಾಮ್ ಹಂಗೆ ಲೆಕ್ಕ ಹಾಕೊಂಡು ನಾವು ಅದು ಹಸಿನೇ ಟ್ಯಾಲಿ ಮಾಡ್ಕೊಂಡು ಕೊಡೋಂಥದ್ದು. ಈಗ ನೀವು ಕೇಳ್ಬೋದು, ನೀವು ಸೈಲೇಜ್ ಹೆಂಗೆ ಮಾಡ್ಕೊತೀರಾ ಅಂತ. ಇದನ್ನೊಂದು ಲಾಸ್ಟು ಜೂನಲ್ಲಿ ಖಾಲಿಯಾಗಿರೋ ಅಂಥ ಟ್ಯಾಂಕ್, ಇದು ಸೈಲೇಜ್ ಟ್ಯಾಂಕ್. ಇದು ಪೂರ್ತಿ ಫಿಲ್ ಮಾಡಿದರೆ 35 ಟನ್ ಮೇವು ಹಿಡಿಯುತ್ತೆ. ಈಗ ನೀವು ಹಿಂಗೆ ಬರ್ಬೋದು. ನಂದು ಸೆಕೆಂಡ್ ಟ್ಯಾಂಕಲ್ಲೇ ಓಪನ್ ಆಗಿದೆ. ಸೆಕೆಂಡ್ ಟ್ಯಾಂಕ್ ಇದು ಓಪನ್ ಆಗಲ್ಲ 10 days ಆಗಿದೆ. ನೋಡಿ ಮೇವು ಯಾವ ಥರ ಪೂರ್ತಿ ಕ್ಲೀನಾಗಿ ಸೈಲೇಜ್ ಆಗಿದೆ ಅಂತ ನೀವೇ ಗಮನಿಸ್ತಾ ಇದ್ದೀರಾ. ನಾನು ಇದನ್ನೇ ಈಗ ತೆಗೆದು ಬೆಳಗ್ಗೆ ಹೊತ್ತು ಮಾಮೂಲಿ ಹಾಕ್ತಿದ್ದೀನಿ ಎಲ್ಲ ಹಸಿಗೂ. ಸೈಲೇಜು ನನ್ನ ಪ್ರಕಾರ ಬೆಟರ್. ಏಕೆಂದರೆ ಮಳೆ, ಬಿಸಿಲು, ಚಳಿ, ಮೇವು ತರಕಾಲ ಮಳೆ ಹಿಡ್ಕೊಂಬಿಟ್ಟು ಜಿಡಿ, ಆಷಾಢ ಜಿಡಿ ಎಲ್ಲ ಆ ಟೈಮಲ್ಲಿ ನಾವು ಸೈಲೇಜ್ ಮಾಡ್ಕೊಂಡಿರೋದ್ರಿಂದ ಆರಾಮಾಗಿ ನಾವು ಎಷ್ಟೇ ಮಳೆ ಹೋದ್ರೂ ಕೆಲಸ ಮಾಡ್ಕೋಬೋದು. ಹಾಗಾಗಿ ದನಗಳಿಗೆ ಮೇವು ತರಬೇಕಲ್ಲಪ್ಪ ಆ ಥರ ಹಿಂಸೆ ನಮಗೆ ಬರೋಲ್ಲ. ಇದೆಲ್ಲ ಓವರಾಲು ಒಂದು ದಿನಕ್ಕೆ 3,500 ಖರ್ಚು ಬರುತ್ತೆ ನಮಗೆ. ನಾನು ನೋಡಿದಂಗೆ ಮಧ್ಯರಾತ್ರಿ 2 ಗಂಟೆಲೂ ಒಂದು ಹಸು ನೀರು ಕುಡಿಯುತ್ತೆ. ಅದಕ್ಕೆ ಯಾವಾಗ ನೀರು ಕುಡಿಬೇಕು ಅನ್ಸುತ್ತೋ ಅವಾಗ ಬಂದು ಅದನ್ನ ಫ್ರೀ ಲಿವಿಂಗ್ ಮಾಡೋದ್ರಿಂದ ನೀರು ಕುಡಿಯುತ್ತೆ. ಮತ್ತೆ ಈ ಥರ ನಾವು ಫ್ರೀಯಾಗಿ ಬಿಟ್ಟು ಸಾಕೋದ್ರಿಂದ ಅದಕ್ಕೆ ಸರಿಯಾದ ಸಮಯಕ್ಕೆ ನೀರು, ಸರಿಯಾದ ಸಮಯಕ್ಕೆ ಆಹಾರ, ಸರಿಯಾದ ಜಾಗದಲ್ಲಿ ಮಲಗೋದ್ರಿಂದ ಇನ್ನೂ 1.5-2 ಲೀಟ್ರಷ್ಟು ಹಾಲು ಹೆಚ್ಚು ಇಳುವರಿ ಕೊಡುತ್ತೆ ಹಸು. ಹಾಗಾಗಿ ನಾನು ಎಲ್ಲರಿಗೂ ಹೇಳೋದಿಷ್ಟೇ, ನೀವು ಏನೇ ಮಾಡಿ ಹಸುಗಳನ್ನ ಫ್ರೀ ಲಿವಿಂಗ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ನೀವೇ ನಮ್ಮನ್ನ ಗಮನಿಸ್ತಿರ್ಬೋದು, ಹಸು ಎಷ್ಟು ಆಕ್ಟಿವ್ ಆಗಿದ್ದಾವೆ ಅಂತ ಗಮನಿಸ್ಬೋದು. ನಾವು ಮಿಲ್ಕಿಂಗ್ ಮಾಡೋದು 1 hour ಮಾತ್ರ ಕಟ್ತೀವಿ ಅಷ್ಟೇ. ಅದೇ ನನಗೆ ಅನಿಸ್ತಿರತ್ತೆ, ಬೇಗ ಬಿಟ್ಟೋಣ ತಪ್ಪೆ ಇಕ್ತವೆ. ಅವಕ್ಕೆ ಎಲ್ಲಿ ಬೇಕು ತಪ್ಪೆ ಮೇಲೆ ಮಲಗಲ್ಲ, ಅವೆಲ್ಲಿ ಬೇಕಲ್ಲಿ ಮಲಗ್ತಾವ ಹಸುಗಳು. ಅದಕ್ಕೆ ನಾನು ಎಲ್ಲಾರನ್ನೂ ಕೇಳೋದಿಷ್ಟೇ, ಆದಷ್ಟು ಫ್ರೀ ಲಿವಿಂಗ್ ಮಾಡಿ ದನಗಳನ್ನ ಸಾಕಿಂದ ಕೇಳ್ತೀನಿ. ನಾನು ದನಗಳ ಮೈ ತೊಳೆದು 6ರಿಂದ 1 ವರ್ಷ ಆಗ್ಬಿಟ್ಟು, 6 ತಿಂಗಳಿಂದ 1 ವರ್ಷ ಆಗ್ಬಿಟ್ಟು ನನ್ನ ಮೈ ತೊಳೆಯಲ್ಲ. ಯಾಕೆ ತೊಳೆಯಲ್ಲ? ಇವನೋ ದನ ಗೊಜ್ಜೆ ಆಗಲ್ವಾ ಅಂತ ನೀವು ಕೇಳಿದ್ರೆ, ನಾನು ಫ್ರೀ ಲಿವಿಂಗ್ ಮಾಡೋದ್ರಿಂದಾಗಿ ನನ್ನ ದನಗಳು ಗೊಜ್ಜೆ ಆಗಲ್ಲ. ಯಾಕೆಂದ್ರೆ ತಪ್ಪೆ ಮೇಲೆ ಮಲಗಲ್ಲ. ನಾನು ಮಿಲ್ಕಿಂಗ್ ಮಾಡೋ ಟೈಮಲ್ಲಿ ಮಾತ್ರ ಕೆತ್ತನ ತೊಳೆದು ನ್ಯಾಪ್ಸ್ಕಿನ್ ಕ್ಲೀನ್ ಮಾಡ್ಕೊಂಡು ಮಾತ್ರ ಆಮೇಲೆ ಲಾಸ್ಟ್ ವೀಡಿಪಾಗಿ ಬಿಟ್ಬಿಡ್ತೀನಿ. ಅಲ್ಲಿಗೆ ನಾನು ಮಿಲ್ಕಿಂಗ್ ಮುಗೀತು. ಇನ್ನು ಅದು ಎಲ್ಲಿ ತಪ್ಪೆ ಮೇಲೆ ಹಸಿ ಯಾವ ಮಲಗಕ್ಕೆ ಇಷ್ಟಪಡಲ್ಲ. ಅವಕ್ಕೆ ಎಲ್ಲಿ ಕಂಫರ್ಟಬಲ್ ಆಗುತ್ತೆ, ಎಲ್ಲಿ ಕ್ಲೀನ್ ಇರುತ್ತೋ ಅಲ್ಲಿ ಮಡಗ್ತವೆ. ಡೈಲಿ ಮೈ ತೊಳೆಯೋದ್ರಿಂದ ಅಡ್ವಾಂಟೇಜಸ್ ನನಗೆ ಗೊತ್ತಿರೋ ಪ್ರಕಾರ ಕಡಿಮೆ, ಡಿಸ್ಅಡ್ವಾಂಟೇಜಸ್ ಜಾಸ್ತಿ. ಯಾಕೆಂದರೆ ಹಸು ಸ್ಕಿನ್ನಲ್ಲಿ ಒಂದು ಆಯಿಲ್ ಕಂಟೆಂಟ್ ಇರುತ್ತೆ. ಅದನ್ನ ನಾವು ಡೈಲಿ ತೊಳಿತಾ ಹೋಯ್ತು ಅಂದರೆ ಆ ಆಯಿಲ್ ಕಂಟೆಂಟ್ ಹಸುವಿನಲ್ಲಿ ತುಂಬ ಕಡಿಮೆ ಆಗುತ್ತೆ. ಆಗ ಹಸುಗೆ ತುಂಬ ಆಯಿಲ್ ಕಂಟೆಂಟ್ ಅದು ಸ್ಕಿನ್ನಲ್ಲಿ ಡೈಲಿ ತೊಳಿತಾ ಕಮ್ಮಿ ಆಗುತ್ತೆ. ಹಾಗಾಗಿ ನಾನು ಹಸು ತೊಳೆದೆ 6 ತಿಂಗಳು 1 ವರ್ಷ ಆಗಿದೆ ಹಸು ಮೈ ತೊಳೆದು. ಹಾಗಾಗಿ ಹೇಳ್ತಿರೋದು, ನಾನು ಮೇನ್ಲಿ ಹೇಳ್ತಿರೋದು ಒಂದೇ, ಹಸುನ ಫ್ರೀ ಲಿವಿಂಗ್ ಮಾಡಿ ಸಾಕಿ. ನೀವು ಗಮನಿಸಿರ್ಬೋದು, ಇದು ನಮಗೆ ಆ ಕಡೆ ಗಾಳಿ ಬೆಳಕು ಎಲ್ಲ ಸುತ್ತ ಗಾಳಿ ಬರ್ತೈತೆ, ಮತ್ತು ಆ ಕಡೆಯಿಂದ ಬೆಳಕು, ಆ ಕಡೆಯಿಂದ ಮುಂದೆ ಸೈಲೇಜು. ನಾವು ಇನ್ನು ಒಂದೇ ಶೆಡ್ ಕೆಳಗಡೆ ಸೈಲೇಜು ಮತ್ತು ಕುರಿದು ಮತ್ತು ಕೋಳಿದು ಮತ್ತು ಒಂದೇ ಬೌಂಡ್ರಿಲಿ ಇದೆ. ಇದೆಲ್ಲ 60/35 ನಾವು ಏನು ಮಾಡಿದ್ದೀವಿ ಅಂದರೆ ಬರೀ ದನಗಳಿಗೆ ಫ್ರೀ ಲಿವಿಂಗ್ ಮಾಡಿದ್ದೀವಿ. ನೀವು ಗಮನಿಸ್ಬೋದು, ಈಗ ಅಲ್ಲೆಲ್ಲ ನೋಡ್ಬೋದು ನೀವು, ನಮ್ಮ ಪೂರ್ತಿ ಫೆನ್ಸಿಂಗ್ ಆಗಿದೆ. ಮತ್ತು ಒಂದೇ ಸೀಟ್ ಕೆಳಗಡೆ ದನಗಳೆಲ್ಲ ಒಂದೇ ಇರ್ತವೆ. ಹಾಗೆ ನಾವು ಗಮನಿಸ್ಬೋದು, ಅಲ್ಲಿ ಬರೀ ಮೇವು ತಿನ್ನೋಂಥದ್ದು 2 ತೊಟ್ಟಿ ಇದೆ, ನೀರು ಕುಡಿತವೆ. ಮತ್ತು ಆ ಕಡೆ ಕುರಿಗೆ ಸಪ್ರೇಟು, ಕೋಳಿಗೆ ಸಪ್ರೇಟ್ ಇದೆ. ಕೋಳಿ, ಮೊಟ್ಟೆ ಮತ್ತು ಕುರಿಗಳಿದಾವಲ್ಲ, ಅದು ಯಾವಾಗ ಬೇಕಾದ್ರೂ ಮಾರ್ಕೆಟಿಂಗ್ ಮಾಡಿಕೊಡ್ತೀವಿ. ನಿಮ್ಗೆ ಏನಾರ ಸರ್ ನಿಮ್ಮ ಕೋಳಿ ಬೇಕು, 100 ಕೋಳಿ ಬೇಕು, ಹೊಸ್ದಾಗಿ ಮಾಡ್ತಿದ್ದೀವಿ ಸರ್, ಒಂದು 20 ಮರಿ ಬೇಕು ಸರ್, 200 ಅಂತ ಹೇಳಿದ್ರಲ್ಲ, ಅದ್ರಲ್ಲಿ ಏನು ಸ್ಪೆಷಲ್ಲು, ಮತ್ತು ಅದು ಯಾಕೆ ಸಾಕಬೇಕು, ಮತ್ತು ನಮ್ಗೊಂದು 4 ಮರಿ ಸಿಗುತ್ತಾ ಸರ್ ಅಂತ ನೀವು ಎಲ್ಲಿಂದ ಬಂದರೂ ಒಂದು ಕೆಳಗಡೆ ಕಳೆದ ಒಂದು ಫೋನ್ ಮಾಡ್ಕೊಂಬನ್ನಿ. ನಾನು ಆದಷ್ಟು ನಿಮಗೆ ಒಳ್ಳೆ ಮರಿಗಳನ್ನೇ ಕೊಟ್ಟು ನಿಮ್ಮನ್ನ ಪ್ರೋತ್ಸಾಹ ಮಾಡ್ತೀನಿ. ಬಿಕಾಸ್ ನಮ್ಮ ಹತ್ರ ಇವೆಲ್ಲ ಸೆಲೆಕ್ಷನ್ ನಾವು ಮಾಡೋ ಅಂಥದ್ದು. 500,000 ಜಾಸ್ತಿ ಆಗ್ಬೋದು, ನನ್ನ ಹತ್ರನೇ ತಗೊಳ್ಳಿ ಕೋಳಿ ಕುರಿ ಅಂತ ಹೇಳಲ್ಲ, ನೀವು ಎಲ್ಲೇ ತಗೊಳ್ಳಿ, ಬಟ್ ಸೆಲೆಕ್ಷನ್ ಮಾಡಿದರೆ ನಿಮಗೆ 50% ನಿಮ್ದು ಅಲ್ಲೇ ಮೇಂಟೆನೆನ್ಸ್ ಎಲ್ಲ ಮುಗ್ದೋಗಿರುತ್ತೆ. ಇನ್ನು 50% ಏನಿದೆ ಸಾಕಂಥದ್ದು ಬಂಡವಾಳ ತೆಗಿಯೋಂಥದ್ದು. ಹಾಗಾಗಿ ನೀವು ಎಲ್ಲೇ ತಗೊಳ್ಳಿ, ನನ್ನ ಹತ್ರನೇ ತಗೊಳ್ಳಿ, ಎಲ್ಲೇ ತಗೊಳ್ಳಿ, ಬಟ್ ಸೆಲೆಕ್ಷನ್ ಮಾಡಿ ನೀಟಾಗಿ ಚೆನ್ನಾಗಿರೋ ತಗೊಳ್ಳಿ. ನಿಮ್ಗೆ ಏನಾರು ಡೌಟ್ ಬಂದರೂ ಕೆಳಕಾಣ ನಂಬರಿಗೆ ಫೋನ್ ಮಾಡಿ. ನೋಡಿ, ನಮ್ಮ ಹತ್ರ BMC ಸಹ ಇದೆ, ಬಲ್ಕ್ ಮಿಲ್ಕ್ ಕೂಲರು. ನಾವು ಅದೇ ಹೇಳ್ತಿದ್ದೀವಲ್ಲ, ಅಕ್ಷಯಕಲ್ಪಗೆ 8-10 ವರ್ಷದಿಂದ ಹಾಲು ಕೊಡ್ತಿದ್ದೀವಿ ಅಂತ. ಅವ್ರು ಅದಕ್ಕೆ ನಮಗೆ ಒಂದು BMC ಸಮೇತ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ನಮ್ಮ ಜೊತೆಗೆ ಬೇರೆ ಈ ಥರ ಫ್ರೀ ಲಿವಿಂಗ್ ಮಾಡಿ ಯಾರ್ಯಾರು ದನ ಸಾಕಿದಾರೋ ಪ್ಯೂರ್ ಮತ್ತು ಆರ್ಗ್ಯಾನಿಕ್ ಮಿಲ್ಕ್ನ ನಾವು ಸಂಗ್ರಹಿಸಿ, ಇದು ನೋಡಿ, ಇದು ಮಾರ್ನಿಂಗ್ ಶಿಫ್ಟು ಮಿಲ್ಕ್. ಇದು ನೀವು ನೋಡ್ತಿರ್ಬೋದು, ಇದು ಮಾರ್ನಿಂಗ್ ಶಿಫ್ಟು. ಇದ್ರ ಮೈನಸಲ್ಲಿ ಇದೆ ಅಂದರೆ ಹಾಲು ಕೋಲ್ಡಲ್ಲಿದೆ, ಇದು ಕೆಡ್ದಂಗೆ ಕಾಪಾಡುತ್ತೆ. ನೋಡಿ, ಇದಕ್ಕೆ ನಾವು ಸುಮಾರು ನಾವು ಒಂದು 1150 ಲೀಟ್ರ್ 180 ಲೀಟ್ರ್ ಗಂಟೆ ಹಾಲು ಹಾಕ್ಬೋದು. ಈಗ ಬೆಳಗ್ಗೆ ಹಾಲು 550 ಲೀಟ್ರ್ ಐತೆ, ಸಂಜೆ ಒಂದು 500 ಆಗುತ್ತೆ. ಈಗ ಒಂದು 1000-1050 ಆಯ್ತೈತೆ. ಇದರಲ್ಲಿ ನಮಗೆ ಮೇಯ್ನ್ ಬರ್ತಿದ್ದು ಆರ್ಗ್ಯಾನಿಕ್ ಮಿಲ್ಕ್, ಆರ್ಗ್ಯಾನಿಕ್ ಪರ್ಪಸ್ ಇದು ಬಂದಿರೋದು. ಇದರಲ್ಲಿ ಲಾಟ್ ಆಫ್ ಚೆಕಿಂಗ್ಸ್ ಇದ್ದಾವೆ. CLR ಆಗಿರ್ಬೋದು, MBRT ಆಗಿರ್ಬೋದು, ಎಥನಾಲ್ ಆಗಿರ್ಬೋದು, ಆ್ಯಂಟಿಬಯೋಟಿಕ್ ಆಗಿರ್ಬೋದು, ಅದನ್ನೆಲ್ಲ ನಾವು ಚೆಕ್ ಮಾಡಿ ಆಕಾಶ ನಮಗೆ 45 ಮಿನಿಟ್ಸ್ ಬೇಕು 200 ಲೀಟ್ರ್ ಹಾಲನ್ನ
ರಿಸೆಪ್ಷನ್ ಮಾಡಿ ಕಲೆಕ್ಷನ್ ಮಾಡಿ ಡಂಪ್ ಮಾಡೋಷ್ಟಿಗೆ ಒಂದು 45 ಮಿನಿಟ್ಸ್ ಬೇಕು. ಹಾಗಾಗಿ ನಮ್ದೊಂದು 150 ಲೀಟ್ರ್ ಹಾಲು ಆಗ್ತೈತೆ ದಿನಕ್ಕೆ. ಬೇರೆ ಕಡೆಯಿಂದ ಒಂದು 900 ಲೀಟ್ರ್ ಕೊಡ್ತಿದ್ದಾರೆ, 1050 ಲೀಟ್ರಿಗೆ ಅಟ್ ಪ್ರೆಸೆಂಟ್ ಆಗ್ತೈತೆ. ಬಟ್ ಸೀಸನಲ್ಲೆಲ್ಲ ಹಿಂಗೆ ಕೊಡಲ್ಲ. ಒಂದೊಂದು ಟೈಮು 800 ಕೊಡ್ತಾರೆ, ಒಂದೊಂದು ಟೈಮ್ ಇದ್ದಾಗ ಡಬಲ್ ಲಿಫ್ಟ್ನು ಸಹ ಕೊಟ್ಟಿದ್ದಾರೆ. ಆದರೆ ಈಗ ಅಟ್ ಪ್ರೆಸೆಂಟ್ 1050 ಲೀಟ್ರ್ ಇದೆ ನಮ್ಮ ಹತ್ರ. ಇದು ಸಹ ಇದೊಂಥರ ಅಡಿಷ್ನಲ್ ಥರ ಇದೆ ನಮಗೆ.